ನಿರೋಧೋಸ್ಯಾನುಶಯನಮಾತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ಅಥಾತಃ ಭಾಗವತೆ ದ್ವಿತೀಯ ಸ್ಕಂಧೆ ದಶಮೇ ಅಧ್ಯಾये ಷಷ್ಠಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಅತ್ರ ನಿರೋಧಂ ಮುಕ್ತಿಂ ಚ ಲಕ್ಷಯತಿ. ಜೀವಾ ಇಮೆ ಪ್ರಳಯಕಾಲೆ ಸ್ವಾಭಿಃ ಇಚ್ಛಾ ಕ್ರಿಯಾದಿ ಶಕ್ತಿಭಿಃ ಭಗವತಿ ಶೇರತೆ. ಅಯಮೇವ ನಿರೋಧಃ ಇತಿ ಶಬ್ದತೆ. ಸಂಸಾರೇ ಖಲು ಜೀವಾನಾಂ ಅನೇಕಾನಿ ಅಸ್ವಾಭಾವಿಕಾನಿ ರೂಪಾಣಿ ವರ್ತಂತೆ. ತಾನಿ ಸರ್ವಾಣಿ ರೂಪಾಣಿ ಹಿತ್ವಾ ಸ್ವರೂಪೇಣ ಯೋಯಂ ಜೀವಃ ವ್ಯವತಿಷ್ಠತಿ ಸೈವ ಮುಕ್ತಿಃ ಇತಿ ಪರಿಗಣ್ಯತೆ. ಜೀವರು ಪ್ರಳಯ ಕಾಲದಲ್ಲಿ ಭಗವಂತನ ಉದರವನ್ನ ಪ್ರವೇಶ ಮಾಡಿ ತಮ್ಮ ಕ್ರಿಯಾಶಕ್ತಿಯ ಜೊತೆಗೆ ತಾವು ಕೂಡ ನಿದ್ರಿಸುವುದಕ್ಕೆ ನಿರೋಧ ಅಂತಾರೆ. ಸಂಸಾರಿ ಜೀವರು ತಮ್ಮ ಪ್ರಕೃತಿಯ ಬಂಧನವನ್ನು ಕಳೆದುಕೊಂಡು ಸ್ವರೂಪಭೂತವಾದ ಜ್ಞಾನಾನಂದಮಯ ಶರೀರದಿಂದ ಇರುವುದಕ್ಕೆ ಮುಕ್ತಿ ಅಂತಾರೆ ಅಂತ ಇಷ್ಟು. ಈ ನಿರೋಧ ಮತ್ತು ಮುಕ್ತಿಯ ಬಗ್ಗೆ ನಾವು ಇವತ್ತು ನೋಡಬೇಕಾಗಿದೆ. ಇಲ್ಲಿ ನಿರೋಧ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ. ನಿರೋಧ ಅಂದ್ರೆ ಶ್ರೀಹರಿ ಯೋಗನಿದ್ರಾ ಮಾಡುವಾಗ ಜೀವ ತನ್ನ ಉಪಾಧಿಯೊಂದಿಗೆ ಮಲಗುವುದಕ್ಕೆ ನಿರೋಧ ಅಂತ ಹೇಳ್ತಾರೆ. ಅಸ್ವಾಭಾವಿಕವಾದಂತಹ ಅವಿದ್ಯಾಕಲ್ಪಿತವಾದ ಕರ್ತೃತ್ವಾದಿಗಳನ್ನು ಬಿಟ್ಟು ಬ್ರಹ್ಮಸ್ವರೂಪದಿಂದ ಇರುವುದೇ ಮುಕ್ತಿ ಅಂತ ಅವರ ಅಭಿಪ್ರಾಯ ಪಡ್ತಾರೆ. ಆದರೆ ಮೂಲತಃ ಈ ನಿರೋಧ, ಸಂಸಾರ ಮತ್ತು ಮುಕ್ತಿ ಇದರ ಬಗ್ಗೆ ನಮ್ಮ ಸಿದ್ಧಾಂತದಲ್ಲಿ ಬೇರೆಯದೇ ಆದ ಲಕ್ಷಣಗಳಿವೆ. ಅದನ್ನ ಆಚಾರ್ಯರು ತಮ್ಮ ಸರ್ವಮೂಲದ ಉದ್ದಕ್ಕೂ ಬೇರೆ ಬೇರೆ ಪ್ರಮಾಣಗಳಿಂದ ಸಮರ್ಥಿಸಿದ್ದಾರೆ. ಇಲ್ಲಿ ನಾರದ ಪುರಾಣಕ್ಕೆ ಅನುಸಾರವಾಗಿ ಕೂಡ ಹೀಗೆ ತಿಳ್ಕೊಳ್ಬೇಕು. ಜೀವ ಅವನ ಇಚ್ಛಾ, ಜ್ಞಾನ, ಕ್ರಿಯಾ ಮೊದಲಾದ ಶಕ್ತಿಗಳನ್ನ ಸುಪ್ತ ಮಾಡಿಕೊಂಡಿರ್ತಾನೆ. ಅವನು ಮಾಡಿಕೊಂಡಿರ್ತಾನೆ ಅನ್ನೋದಕ್ಕಿಂತ ಅವನಿಗೆ ಹಾಗಾಗಿರ್ತವೆ. ಅವನು ಯಾವ ಶಕ್ತಿಯೂ ಕೂಡ ಪ್ರಕಟ ಆಗಿರೋದಿಲ್ಲ. ಇಂಥ ಇಚ್ಛಾದಿಗಳನ್ನ ಸುಪ್ತಾವಸ್ಥೆಯಲ್ಲಿ ಇದ್ದದ್ದನ್ನ ಸುಪ್ತಾವಸ್ಥೆಯಲ್ಲಿರುವಂತಹ ಆ ಇಚ್ಛಾ ಮೊದಲಾದ ಶಕ್ತಿಗಳುಳ್ಳಂತಹ ಜೀವ ಪರಮಾತ್ಮನಲ್ಲಿ ಪ್ರವೇಶ ಮಾಡುವುದಕ್ಕೆ ನಿರೋಧ ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಅದನ್ನ ಹೆಸರು ವರ್ಣನೆ ಮಾಡಿದ್ದಾರೆ. ಮತ್ತೆ ಪ್ರಕೃತಿಯ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಮುಕ್ತಿ ಅಂತ ಹೇಳ್ತಾರೆ ಅಂತ ಇಷ್ಟು ಬಂದಿದೆ. ಇದು 6ನೇ ಶ್ಲೋಕ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ವಿಮರ್ಶಿಸಿ ತಿಳಿಯಬೇಕಾದ ಕೆಲವು ಸಂಗತಿಗಳು ಕೂಡ ಇವೆ ಇಲ್ಲಿ ಯಾದವಾರ್ಯರ ವ್ಯಾಖ್ಯಾನದಲ್ಲಿ. ಆತ್ಮನಃ ಅಂತಿದೆಯಲ್ಲ, ಆತ್ಮ ಅಂದ್ರೆ ಅದು ಇಲ್ಲಿ ಪರಮಾತ್ಮ ಅಂತ ಅರ್ಥ ಇಟ್ಕೋಬಾರದು. ಆತ್ಮ ಅಂದ್ರೆ ಜೀವ ಸಮುದಾಯ ಅಂತ ವಿಜಯಧ್ವಜರ ಅರ್ಥ ಬರೆದಿದ್ದಾರೆ. ನಾನು ಅದನ್ನೇ ಹೇಳ್ತೇನೆ. ಯಾದವಾರ್ಯರು ಹೇಳಿದ ಅರ್ಥವನ್ನು ನಾನು ಒಪ್ಪಿಲ್ಲ, ಅದನ್ನು ಮುಂದೆ ಹೇಳುವನಿದ್ದೇನೆ. ಅನಭಿವ್ಯಕ್ತ ಸ್ವರೂಪೇಚ್ಛಾ ಶಕ್ತಿಭಿಹಿ. ಜೀವನ ಅವನ ಸ್ವರೂಪ, ಅವನ ಇಚ್ಛಾ, ಜ್ಞಾನ, ಕ್ರಿಯೆ ಮೊದಲಾದ ಶಕ್ತಿಗಳು ಅಭಿವ್ಯಕ್ತ ಆಗಿರೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಆ ಜೀವ ಸಮುದಾಯ
ಭಗವಂತನನ್ನ ಪ್ರವೇಶ ಮಾಡಿಕೊಂಡು ಇರ್ತದೆ. ಅನುಶಯನಂ ಅಂದರೆ ಸ್ವಾಪಹ, ಅನುಶಯನಂ ಅಂದರೆ ಭಗವಂತನಲ್ಲಿ ಪ್ರವೇಶ ಮಾಡಿಕೊಂಡಿರೋದು, ಅದಕ್ಕೆ ನಿರೋಧ ಅಂತ ಹೇಳ್ತಾರೆ. ಮತ್ತೆ ಪ್ರಾಕೃತವಾದಂತಹ ಸೂಕ್ಷ್ಮ ಸ್ಥೂಲ ದೇಹ ಇತ್ಯಾದಿಗಳನ್ನು ಪರಿತ್ಯಾಗ ಮಾಡಿ, ಅಂದರೆ ತಂದೆ ತಾಯಿಂದರಿಂದ ಬಂದಿರುವ ಭೌತ ದೇಹ, ಅದರೊಳಗಿನ ಅನಿರುದ್ಧ ದೇಹ ಮತ್ತು ಅದರೊಳಗಿನ ಲಿಂಗ ದೇಹವನ್ನು ಪರಿತ್ಯಾಗ ಮಾಡಿ ಚಿದಾನಂದಾತ್ಮಕವಾದಂತಹ ದೇಹದಿಂದಲೇ ಇರುವುದಕ್ಕೆ ಮುಕ್ತಿ ಅಂತ ಹೇಳ್ತಾರೆ ಅಂತಿಷ್ಟು ಬಂದಿದೆ. ಆದ್ದರಿಂದ ಇಲ್ಲಿ ಆತ್ಮನಃ ಅಂದರೆ ಪರಮಾತ್ಮ ಅಂತ ಅರ್ಥ ಅಲ್ಲ, ಜೀವಾತ್ಮನ ಅಂತ ಕುರಿತಾಗಿ ಅಲ್ಲಿ ವರ್ಣನೆ ಮಾಡ್ತಿರೋದು. ಶ್ಲೋಕದಲ್ಲಿ ನಿರೋಧ ಅಸ್ಯ ಅನುಶಯನಂ ಆತ್ಮನಃ ಅಂತಿದೆ, ಅಲ್ಲಿ ಆತ್ಮ ಅಂದ್ರೆ ಜೀವಾತ್ಮ ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಪರಮ ಅಂತಿದೆ, ಪರಮ ಅಂದ್ರೆ ಪರಮಾತ್ಮ ಅಂತ ಅದರ ತಾತ್ಪರ್ಯ. ಇಲ್ಲಿ ಅನುಶಯನ ಅಂತಿದೆಯಲ್ಲ, ಅನುಶಯನ ಅಂದ್ರೆ ಪ್ರತಿನಿತ್ಯ ರಾತ್ರಿ ಮಲಗುತ್ತಾನಲ್ಲ ಜೀವ. ನಾವೀಗ ಒಂದು 70-80 ವರ್ಷ ಕಾಲ ಜೀವನ ಏನು ನಡೆಸ್ತೇವೆ, ಇದರಲ್ಲಿ ಪ್ರತಿನಿತ್ಯ ರಾತ್ರಿ ಮಲಗುವುದಕ್ಕೆ ಅನುಶಯನ ಅಂತ ಹೇಳೋದಿಲ್ಲ. ಪ್ರಳಯ ಕಾಲದಲ್ಲಿ ಮಲಗುವುದನ್ನೇ ಆ ಥರ ತಗೊಳ್ಬೇಕಷ್ಟೆ. ಅದನ್ನೇ ಸಹೈವ ಶಕ್ತಿ ವಿಹಿ ಸ್ವೀಯೈಹಿ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ದೈನಂದಿನ ಸ್ವಾಪದಲ್ಲಿ ಪ್ರತಿನಿತ್ಯ ನಾವು ರಾತ್ರಿ ಮಲಗುವುದರೊಳಗೆ ನಮ್ಮ ಎಲ್ಲ ಶಕ್ತಿ, ಕ್ರಿಯೆ, ಇಚ್ಛಾ ಇತ್ಯಾದಿಗಳಿಗೆಲ್ಲದಕ್ಕೂ ನಿರೋಧ ಇರೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಕ್ರಿಯೆಗಳನ್ನು ಆವಾಗಲೂ ನಾವು ಪರಿತ್ಯಾಗ ಮಾಡಿರ್ತೇವೆ. ದೈಹಿಕ ವ್ಯಾಪಾರಗಳೇನೂ ಆವಾಗ ಇರೋದಿಲ್ಲ. ಆದರೂ ಅವನ ಮನಸ್ಸು, ಆತ್ಮಗಳು ಪೂರ್ಣ ಉಪರತ ಆಗಿರೋದಿಲ್ಲ. ಒಂದಿಷ್ಟು ಜ್ಞಾನ ಅವಕ್ಕೆ ಬಂದೇ ಬರ್ತಿರ್ತವೆ. ಆದರೆ ಇಲ್ಲಿ ಹೇಳ್ತಿರುವುದು ಅದನ್ನಲ್ಲ. ಮುಕ್ತಿ ಮತ್ತು ನಿರೋಧ ಅಂತ ಬಂದಿದೆಯಲ್ಲ, ಮುಕ್ತಿ ಅಂದರೆ ಶಾಶ್ವತವಾಗಿ ಭೌತ ದೇಹದಿಂದ ಬಿಡುಗಡೆ ಪಡೆಯೋದು. ಅದಕ್ಕಿಂತ ಹಿಂದಿನ ಅವಸ್ಥೆಯನ್ನೇ ನಿರೋಧ ಅಂತ ಹೇಳೋದು. ಹಿಂದಿನ ಅವಸ್ಥೆ ಅಂದರೆ ಯಾವುದು? ಸಂಸಾರದಲ್ಲಿ ನಾವು ಈಗ ಮುಂದುವರೆದಿದ್ದೀವಲ್ಲ, ಇದು ಮುಕ್ತಿಗಿಂತ ಮುಂಚಿನ ಅವಸ್ಥೆ. ಹಾಗಾದ್ರೆ ನಾವೀಗ ಪ್ರತಿನಿತ್ಯ ಹುಟ್ಟುತ್ತಾ ಬೆಳಿಗ್ಗೆ ಎದ್ದು ರಾತ್ರಿ ಮಲಗಿ ಮತ್ತೆ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಮಾಡ್ತೇವೆ. ಒಟ್ಟಾರೆ ತಾಯಿಯ ಗರ್ಭದಿಂದ ಬಂದು ಸಾಯುವವರೆಗೆ ಜೀವನ ನಡೆಸ್ತೀವಿ. ಇದನ್ನೆಲ್ಲ ಅನುಶಯನ ಅಂತ ಹೇಳಬೇಕಾ ಅಂದ್ರೆ ಅದು ಅನುಶಯನ ಅಲ್ಲ. ಪ್ರಾಯ ಇಲ್ಲಿ ಅನುಶಯನ ಅಂತ ಹೇಳಿರುವುದು ಸೃಷ್ಟಿಗೆ ಬರುವುದಕ್ಕಿಂತ ಮುಂಚಿನ ಅವಸ್ಥೆಯನ್ನ. ನಮ್ಮ ಸಿದ್ಧಾಂತದಲ್ಲಿ ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ ಅಂತ ಅನ್ನೋದ್ರ ಬಗ್ಗೆ ಒಂದು ವಿವಾದ ಇದೆ. ಎಲ್ಲ ಜೀವರು ಕೂಡ ಸೃಷ್ಟಿಯಲ್ಲಿ, ಪ್ರತಿಯೊಬ್ಬ ಜೀವನೂ ಕೂಡ, ಯಾವ್ಯಾವ ಜೀವರು ಇದ್ದಾರೋ ಅವರೆಲ್ಲರೂ ಕೂಡ ಸೃಷ್ಟಿಯಲ್ಲಿ ಅನಾದಿ ಕಾಲದಿಂದಲೂ ಇದ್ದೇ ಇದ್ದಾರೆ. ಕ್ರಮವಾಗಿ ಕೆಲವರು ಮುಕ್ತರಾಗ್ತಾರೆ, ಕೆಲವರು ಇನ್ನೂ ವಿಳಂಬವಾಗಿ ಮುಕ್ತಿ ಕಾಣ್ತಾರೆ ಅಂತ ಹೀಗೊಂದು ವಾದ ಇದೆ. ಎಲ್ಲ ಜೀವರು ಕೂಡ ಅನಾದಿ ಕಾಲದಿಂದಲೂ ಮುಕ್ತಿ ಸೃಷ್ಟಿಯಲ್ಲಿ ಇಲ್ಲ. ಪ್ರತಿಯೊಂದು ಸೃಷ್ಟಿ ಪ್ರಾರಂಭ ಆದಾಗ, ಒಬ್ಬ ಚತುರ್ಮುಖ ಬ್ರಹ್ಮನ ಒಂದು ಜೀವನ ಪ್ರಾರಂಭ ಆದಾಗ ಕೆಲವು ಜೀವರನ್ನ ಪರಮಾತ್ಮ ಸೃಷ್ಟಿಗೆ ತರ್ತಾನೆ. ಅವರು ಆಯಾ ಕಲ್ಪದಲ್ಲಿ ಸಾಧನೆ ಪ್ರಾರಂಭ ಮಾಡ್ತಾರೆ. ಮನುಷ್ಯರಾದರೆ ಒಂದೇ ಕಲ್ಪದಲ್ಲಿ, ಆ ಚತುರ್ಮುಖ ಬ್ರಹ್ಮನ ಒಂದೇ ಜೀವಮಾನದಲ್ಲಿ 31,104,000 ಕೋಟಿ ವರ್ಷಗಳ ಜೀವಮಾನದಲ್ಲಿ ತಮ್ಮ ಸಾಧನೆಯೆಲ್ಲ ಮಾಡಿ ಮುಕ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ. ಕೆಲವು ದೇವತೆಗಳು ಇಂಥ ಅನೇಕ ಕಲ್ಪ ಜೀವನ ಮಾಡುವವರಿದ್ದಾರೆ. ಮುಖ್ಯ ಪ್ರಾಣನ ಚತುರ್ಮುಖ ಬ್ರಹ್ಮನ ಸಾಧನೆ 100 ಕಲ್ಪ, ರುದ್ರನ ಸಾಧನೆ 50 ಕಲ್ಪ, ಮತ್ತೊಬ್ರದ್ದು ಕೆಲವ್ರದ್ದು 20, ಕೆಲವ್ರದ್ದು 50 ಅಂತ ಹೀಗೆಲ್ಲ ಇದೆ. ಆದ್ರಿಂದ ಈಗಿನ ಚತುರ್ಮುಖ ಬ್ರಹ್ಮನ ಕಾಲದಲ್ಲಿ ಒಬ್ಬ ದೇವತೆ ಸೃಷ್ಟಿಗೆ ಬಂದ್ರೆ ಅವನು 2 ಕಲ್ಪ ಸಾಧನೆ ಮಾಡುವವನಾಗಿದ್ದರೆ ಮುಂದಿನ ಕಲ್ಪದಲ್ಲಿ, ಮುಂದಿನ ಸೃಷ್ಟಿಯಲ್ಲಿ ಮತ್ತೊಂದ್ಸರಿ ಹುಟ್ಟಿ ಬರ್ತಾನೆ. ಆವಾಗ ಅವನಿಗೆ ಮುಕ್ತಿ ಆಗ್ತದೆ ಅದು ಮುಗಿದ ಮೇಲೆ. ಮತ್ತು 31,104,000 ಕೋಟಿ ಇಂಟು 2 ಅವ್ರದ್ದು ಆಯುರ್ಮಾನ ಸಾಧನೆ. ಇನ್ನೊಬ್ಬ ಕೆಲವು 3 ಕಲ್ಪ, ಮತ್ತೊಬ್ಬರು 5 ಕಲ್ಪ, 10 ಕಲ್ಪ ಹೀಗೆಲ್ಲ ಇದ್ರೆ 31,104,000 ಕೋಟಿ ವರ್ಷಗಳು ಇಂಟು 10, 15, 20 ಹೀಗೆಲ್ಲ ಅವರು ತಮ್ಮ ಸಾಧನೆ ಮಾಡ್ಕೋತಾರೆ. ಪ್ರತಿಯೊಬ್ಬ ಬ್ರಹ್ಮನ ಸೃಷ್ಟಿ ಮುಗಿದು ಪ್ರಳಯ ಬಂದಾಗ ಅವರು ಮತ್ತೆ ಹೊಟ್ಟೆ ಒಳಗೆ ಹೊರಟು ಹೋಗ್ತಾರೆ, ಭಗವಂತನ ಉದರದೊಳಗೆ ಪ್ರವೇಶ ಮಾಡ್ತಾರೆ.
ಮತ್ತೆ ಮುಂದಿನ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಅವ್ರನ್ನ ಹೊರಗೆ ತರ್ತಾನೆ. ಹೀಗೆ 2, 5, 10, 15 ಕಲ್ಪಗಳನ್ನು ಅವರು ಸವಿಸಿ ಅವರು ಮುಕ್ತಿಗೆ ಹೋಗ್ತಾರೆ. ಮನುಷ್ಯರು ಮಾತ್ರ ಈ ಕಲ್ಪದಲ್ಲಿ ಸೃಷ್ಟಿಗೆ ಬಂದರೆ ಇದೇ ಕಲ್ಪದಲ್ಲೇ ತಮ್ಮ ಸಾಧನೆಯನ್ನು ಮುಗಿಸಿ ಹೋಗಿಬಿಡ್ತಾರೆ. ಮನುಷ್ಯರನ್ನು ಆ ದೃಷ್ಟಿಯಿಂದ ಏಕಕಲ್ಪ ಜೀವಿಗಳು ಅಂತ ಕರೀತಾರೆ. ಕೆಲವರು ಈಗಿರುವ ವಿದ್ವಾಂಸರಲ್ಲಿಯೂ ಕೂಡ ಸಮಸ್ತ ಸೃಷ್ಟಿವಾದಿಗಳು, ಎಲ್ಲ ಜೀವರು ಕೂಡ ಏಕಕಾಲದಲ್ಲಿ ಸೃಷ್ಟಿಯಲ್ಲಿದ್ದಾರೆ ಅಂತ ಹೇಳುವವರು ಕೆಲವರಿದ್ದಾರೆ. ಕೆಲವು ಜೀವರು ಭಗವಂತನಿಂದ ಈ ಕಲ್ಪದಲ್ಲಿ ಸೃಷ್ಟಿಗೆ ತರಲ್ಪಟ್ಟವರಿದ್ದಾರೆ, ಕೆಲವರು ಮುಂದಿನ ಜನ್ಮ ಕಲ್ಪದಲ್ಲಿ, ಅದರ ಮುಂದಿನ ಕಲ್ಪದಲ್ಲಿ ಕೆಲವರು ಅಂತ ಹೇಳೋರು ವಿದ್ವಾಂಸರು ಕೆಲವರಿದ್ದಾರೆ. ನನ್ನ ದೃಷ್ಟಿಕೋನವೂ ಕೂಡ ಎಲ್ಲ ಜೀವರು, ಸಮಸ್ತ ಜೀವರು ಏಕಕಾಲದಲ್ಲಿ ಸೃಷ್ಟಿಗೆ ಬಂದಿಲ್ಲ, ಬರುವುದೂ ಇಲ್ಲ. ಸೃಷ್ಟಿ ಕಾಲದಲ್ಲಿ ಅವರ ಅನಾದಿ ಕಾಲದಿಂದ ಇಲ್ಲ. ಒಂದೊಂದು ಕಲ್ಪದಲ್ಲಿ ಇಷ್ಟಿಷ್ಟು ಜೀವರನ್ನ ಸೃಷ್ಟಿಗೆ ತರಬೇಕು ಅಂತ ಭಗವಂತನ ಬಯಕೆ ಇದ್ದಂತೆ ಕಾಣಿಸ್ತದೆ, ಸಂಕಲ್ಪ ಹಾಗೆ ನಡೀತದೆ. ಆಚಾರ್ಯರು ಸಮಸ್ತ ಸೃಷ್ಟಿ ಬಗ್ಗೆ ಆಗಲಿ ಅಥವಾ ಈ ಮುಷ್ಟಿ ಸೃಷ್ಟಿ, ಒಂದು ಮುಷ್ಟಿಯಿಂದ ಇಷ್ಟು ಜೀವರನ್ನು ಹೊರಗೆ ತರ್ತಾನೆ ಅನ್ನೋ ಒಂದು ಗಣ ಏನಿದೆ, ಒಂದು ಆಲೋಚನೆ ಏನಿದೆ, ಇದನ್ನಾಗಲಿ ಸ್ಪಷ್ಟವಾಗಿ ಏನೂ ಹೇಳಲಿಲ್ಲ. ಆದರೂ ಆಚಾರ್ಯರ ಮಾತುಗಳನ್ನು ಗಮನಿಸಿದರೆ ಗಣಶೋಪ್ಯನಂತಹ ಇಂದ್ರ ಪದವಿಗೆ ಬರುವ ದೇವತೆಗಳ ಗಣ, ರುದ್ರ ಪದವಿಗೆ ಬರುವ ದೇವತೆಗಳ ಗಣ, ಚತುರ್ಮುಖ ಬ್ರಹ್ಮನ ಪದವಿಗೆ ಏರುವ ಗಣ, ಈ ಎಲ್ಲ ಗಣಗಳು ಮುಕ್ತಾಯ ಕಾಣೋದಿಲ್ಲ, ಮತ್ತು ಗಣಗಳು ಇದ್ದೇ ಇರ್ತವೆ. ಒಂದು ಗಣ ಆದ್ಮೇಲೆ ಮತ್ತೊಂದು ಗಣ ಬರ್ತಿರ್ತದೆ ಆ ಪದವಿಗೆ, ಆ ಸರದಿಗೆ, ಆ ಕ್ಯೂನಲ್ಲಿ ಅಂತ ಹೇಳ್ತಾರೆ. ಮತ್ತೆ ಕೆಲವರು 100 ಕಲ್ಪ ಜೀವಿಗಳು, ಕೆಲವರು 50 ಕಲ್ಪ, ಕೆಲವರು 10 ಕಲ್ಪ ಅಂತ ಹೀಗೆಲ್ಲ ಹೇಳಿದಾಗ ಅದು ಅವರವರ ಸಾಧನೆಯನ್ನೇ ಕುರಿತು ಹೇಳಿದ್ದು. ಎಲ್ಲಾ ಜೀವರು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲಾ ಜೀವರು ಕೂಡ ಅನಾದಿ ಕಾಲದಿಂದಲೂ ಸೃಷ್ಟಿಯಲ್ಲಿದ್ದಾರೆ. ಅಂದರೆ ಕೆಲವ್ರದ್ದು 100 ಕಲ್ಪ, ಕೆಲವ್ರದ್ದು 50 ಕಲ್ಪ, ಕೆಲವ್ರದ್ದು 10 ಕಲ್ಪ ಇತ್ಯಾದಿ ಹೊಂದಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾನು ಗೌರವಿಸುವಂಥ ಕೆಲವು ವಿದ್ವಾಂಸರು ಕೂಡ ಮುಷ್ಟಿ ಸೃಷ್ಟಿಯನ್ನು ಹೇಳ್ತಾರೆ. ಮುಷ್ಟಿ ಅಂತಂದ್ರೆ ಒಂದು ನಮಗೆ ಪರಮಾತ್ಮನ ಕೈಯಲ್ಲಿ ಹಿಡಿಯುವಷ್ಟು ಜೀವರು ಅಂತ ಏನು ಅರ್ಥ ಆಗಬೇಕಾಗಿಲ್ಲ. ಕೆಲವು ಜೀವರು ಈ ಸೃಷ್ಟಿ ಈಗಿನ ಬ್ರಹ್ಮನ ಕಾಲದಲ್ಲಿ ಬಂದಿದ್ದಾರೆ, ಇನ್ನು ಮುಂದಿನ ಕೆಲವು ಜೀವರು ಮುಂದಿನ ಕಾಲದಲ್ಲಿ ಬರ್ತಾರೆ ಅಂತ ಈಗ ಅರ್ಥ ಮಾಡಿಕೊಂಡ್ರೆ ಸಾಕು. ಅಂತೂ ಈಗ ನಾವು ಮತ್ತು ಕೆಲವರು ಸೃಷ್ಟಿಗೇನು ಬಂದಿದ್ದೀವಲ್ಲ, ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ ಇವ ಜೀವ ಸಮುದಾಯ ಅನ್ನೋದು ಆ ಭಗವಂತನ ಒಳಗೆ ಪ್ರವೇಶ ಮಾಡಿಕೊಂಡಿತ್ತು. ನಾವೆಲ್ಲರೂ ಹಾಗೇ ಇದ್ದೆವು. ಆವಾಗ ನಮ್ಮ ಇಚ್ಛಾ, ಜ್ಞಾನ, ಕ್ರಿಯೆ ಮೊದಲಾದ ಶಕ್ತಿಗಳೆಲ್ಲ ಸುಪ್ತಾಗಿ ಹೋಗಿದ್ದವು. ಮೂಲತಃ ಜೀವ ರಕ್ತ ಮಾಂಸಾದಿಗಳಿಂದ ತುಂಬಿದ ಶರೀರ ಇದ್ದವನಲ್ಲ. ಅವನ ಇಚ್ಛಾ, ಜ್ಞಾನ, ಕ್ರಿಯೆ ಇವುಗಳ ಒಂದು ಎಂಬಾಡಿಮೆಂಟ್, ಮೂರ್ತ ರೂಪ ಅವನು. ಆದರೆ ಆ ಕ್ರಿಯೆಗಳು ಆವಾಗ ಅವ ಯಾವ ಗುಣಗಳು ಆವಾಗ ವ್ಯಕ್ತ ಆಗಿರಲಿಲ್ಲ. ಭಗವಂತನ ಒಳಗಿದ್ದ, ಮಲಗಿದಂತೆ ಇದ್ದ. ನಿದ್ರೆ ಮಾಡಬೇಕಾಗಿಲ್ಲ, ಕಣ್ಮುಚ್ಚಿ ನಿದ್ರೆ ಮಾಡೋದು ಅಂತ ಅರ್ಥ ಅಲ್ಲ. ಹೊರಗೆ ಅವನ ಜೀವ ಸ್ವರೂಪಕ್ಕೆ ಹೊರಾವರಣವಾಗಿ ಅನಾದಿ ಕಾಲದಿಂದ ಲಿಂಗ ದೇಹ ಇದೆ. ಅನಿರುದ್ಧ ದೇಹ ಇನ್ನೂ ಬಂದಿಲ್ಲ, ಸೃಷ್ಟಿಗೆ ಬಂದ ಮೇಲೆ ಬರ್ತದದು. ಭೌತ ದೇಹ, ತಂದೆ ತಾಯಿಂದರಿಂದ ಬಂದಿರುವ ದೇಹವೂ ಇನ್ನೂ ಬಂದಿಲ್ಲ. ಇದನ್ನೇ ನಿರೋಧ ಅಂತ ಹೇಳ್ತಾರೆ ಅಂತ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಹೀಗಿದು ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚೆ ಸಂಸಾರದಲ್ಲಿ ನಾವೇನು ತೊಳಲಾಡ್ತಿರ್ತೇವೆ, ಅದಕ್ಕಿಂತ ಮುಂಚಿನ ಒಂದು ಸ್ಥಿತಿ ಅಷ್ಟೇ ಇದು. ಅದಕ್ಕಿಂತ ಮುಂಚಿನ ಸ್ಥಿತಿ. ಮತ್ತು ಕೆಲವರು ಅನೇಕ ಕಲ್ಪ ಜೀವಿಗಳಿದ್ದಾರಲ್ಲ, ಅವರೆಲ್ಲ ಇನ್ನು ಮುಂದಿನ ಸೃಷ್ಟಿಯಲ್ಲಿ ಏನು ಹುಟ್ಟುವವರಿದ್ದಾರೆ, ಆ ಹುಟ್ಟುವುದಕ್ಕಿಂತ ಮುಂಚೆ ಮತ್ತೆ ಚತುರ್ಮುಖ ಬ್ರಹ್ಮನ ಪ್ರಳಯ ಕಾಲ ಬಂದಾಗ 31,104,000 ಕೋಟಿ ವರ್ಷಗಳ ಮತ್ತೊಂದು ಪ್ರಳಯ ಕಾಲ ಇದೆ ಅವನಿಗೆ. ಅಷ್ಟೇ ಸೃಷ್ಟಿಕಾಲ, ಅಷ್ಟೇ ಪ್ರಳಯ ಕಾಲ ಅಂತಿದೆ. 5, 10, 2, 50 ಹೀಗೆ ಅನೇಕ ಕಲ್ಪ ಸಾಧನೆ ಮಾಡಬೇಕಾದ ಕೆಲವು ದೇವತೆಗಳು ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆನೂ ಆ ನಿರೋಧವನ್ನು ಅನುಭವಿಸಿದ್ರು. ಯಾವುದನ್ನು ನಿರೋಧ ಅಂತ ಈಗ ನಾವು ಹೇಳ್ತಿದ್ದೀವಲ್ಲ, ಒಂದು ಪಾರಿಭಾಷಿಕ ಶಬ್ದ ಅದು. ತಮ್ಮೆಲ್ಲ ಶಕ್ತಿಗಳನ್ನು ಸುಪ್ತವಾಗಿ ಇಟ್ಕೊಂಡು ಭಗವಂತನಲ್ಲಿ ಮಲಗಿರುವುದು, ಅದನ್ನೇ ನಿರೋಧ ಅಂತ ಅನ್ನೋದು. ಹಾಗೆ ಹಿಂದೆನೂ ನಿರೋಧವನ್ನು ಅವರು ಅನುಭವಿಸಿದ್ರು. ಈಗಿನ ಸೃಷ್ಟಿ ಪ್ರಾರಂಭ ಆಗಿ ಈಗಿನ ಚತುರ್ಮುಖ ಬ್ರಹ್ಮ ಮುಕ್ತ ಆದ ಮೇಲೆ ಕೂಡ
ಇನ್ನೂ ಕೆಲವು ಕಲ್ಪಗಳ ಸಾಧನೆ ಮಾಡಬೇಕಾಗಿದೆ ಈ ಕೆಲವು ದೇವತೆಗಳಾದ್ರಿಂದ ಮತ್ತೆ ಆ 31,104,000 ಕೋಟಿ ವರ್ಷಗಳಷ್ಟು ಕಾಲ ನಿರೋಧವನ್ನು ಅನುಭವಿಸ್ತಾರೆ, ಮತ್ತೆ ಹುಟ್ಟಿ ಬರ್ತಾರೆ, ಸಾಧನೆ ಮಾಡ್ತಾರೆ 31,104,000 ಕೋಟಿ ವರ್ಷಗಳ ಕಾಲ. ಮತ್ತೊಮ್ಮೆ ಅದೇ ಸಮಾನ ಕಾಲದಷ್ಟು ನಿರೋಧವನ್ನು ಅನುಭವಿಸ್ತಾರೆ. ಹೀಗೆ ಅವರವ್ರದ್ದು 5, 10, 2 ಕಲ್ಪದ ಸಾಧನೆ ಆದ್ಮೇಲೆ ಅವರು ಹೊರಟೋಗ್ತಾರೆ. ಇದನ್ನೇ ನಿರೋಧ ಅಂತ ಅನ್ನೋದು. ಸಂಸಾರಾವಸ್ಥೆಯಲ್ಲಿ ಅವ್ರು ಏನು ಮುಂದುವರೆದಿರ್ತಾರೆ, ಕೆಲಸಗಳನ್ನು ಮಾಡ್ತಾ ಮುಂದುವರೆದಿರ್ತಾರೆ, ಅದನ್ನು ನಿರೋಧ ಅಂತ ಅನ್ನೋದಲ್ಲ. ಪ್ರಳಯ ಕಾಲದಲ್ಲಿ ಇರುವುದು, ಅದು ಮಹಾಪ್ರಳಯ ಇರಬಹುದು, ಕೆಲವು ಕಡೆ ಈ ದೈನಂದಿನ ಪ್ರಳಯ ಅಂತೂ ಒಂದಿದೆ. 432 ಕೋಟಿ ವರ್ಷಗಳ ದೈನಂದಿನ ಪ್ರಳಯ. ಆ ಪ್ರಳಯದಲ್ಲಿ ಈ ಜೀವನ ಶಕ್ತಿಗಳು ಏನಾಗಿರ್ತವೋ ಅಷ್ಟು ಗೊತ್ತಿಲ್ಲ. ಅಂತೂ ಚತುರ್ಮುಖ ಬ್ರಹ್ಮನಿಗೆ ಹಗಲು 432 ಕೋಟಿ ವರ್ಷ, ರಾತ್ರಿ 432 ಕೋಟಿ ವರ್ಷ ಅಂತಿದೆ. ಅದನ್ನು ಇಟ್ಕೋಬಹುದೇನೋ. ಅವಾಗಲೂ ಇವರೆಲ್ಲ ಮತ್ತೆ ಅದೊಂದನ್ನ ದೈನಂದಿನ ಪ್ರಳಯ ಅಂತ ಕರೀತಾರೆ. ಒಟ್ಟು ಪ್ರಳಯಗಳು 3 ಥರ. ಈ ಮನ್ವಂತರ ಪ್ರಳಯ ಸುಮಾರು 2,000 ವರ್ಷದ ಕಾಲದ್ದು, ಒಂದೊಂದು ಮನ್ವಂತರ ಮುಗಿದ ಮೇಲೆ. ದೈನಂದಿನ ಪ್ರಳಯ ಚತುರ್ಮುಖ ಬ್ರಹ್ಮನ ಹಗಲು ಮುಗಿದ ಮೇಲೆ ಬರುವಂತಹ ದೈನಂದಿನ ಪ್ರಳಯ. ಅದಾದ್ಮೇಲೆ ಮಹಾಪ್ರಳಯ ಅಂತ, ಹೀಗೆ 3 ಪ್ರಳಯಗಳಿವೆ. ಪ್ರಳಯ ಕಾಲದ ಸ್ಥಿತಿಗೇನೆ ಇಲ್ಲಿ ಈ ಅನುಶಯನ ನಿರೋಧ ಅಂತ ಹೇಳೋದು. ಪ್ರಾಯ ಪ್ರಳಯ ಕಾಲ ಅಂತಂದ್ರೆ ಆ ದೈನಂದಿನ ಪ್ರಳಯ ಕಾಲವನ್ನು ಇಟ್ಕೊಳ್ಬೇಕು ಅಂತ ಕಾಣಿಸ್ತದೆ. ಅದ್ರ ಬಗ್ಗೆ ಹೆಚ್ಚು ನಾವು ಹೇಳೋದು ಕಷ್ಟ. ದೈನಂದಿನ ಪ್ರಳಯ ಕಾಲ ಮತ್ತು ಮನ್ವಂತರ ಪ್ರಳಯ ಕಾಲವನ್ನು ನಿರೋಧ ಅಂತ ಹೇಳಬೇಕೋ ಹೇಗೆ, ಅವಾಗ ಯಾರ್ಯಾರ ಸ್ಥಿತಿ ಹೇಗಿರ್ತದೋ ಗೊತ್ತಿಲ್ಲ. ಅಂತೂ ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ ಇದಂತೂ ನಿರೋಧ ಹೌದೇ ಹೌದು. ಸೃಷ್ಟಿಗೆ ಬಂದ ಮೇಲೆ ಕೂಡ ಮಹಾಪ್ರಳಯ ಕಾಲದಲ್ಲಿ ದೇವತೆಗಳ ಇಚ್ಛಾ ಜ್ಞಾನ ಕ್ರಿಯಾ ಮೊದಲಾದ ಶಕ್ತಿಗಳು ಕೂಡ ಸುಪ್ತ ಆಗಿಬಿಟ್ಟಿರ್ತವೆ. ನಮ್ಮಂತೆ ಏಕಕಲ್ಪ ಜೀವಿಗಳಾದವರಿಗಂತೂ ಇನ್ನೊಂದು ಕಲ್ಪದಲ್ಲಿ ಮುಂದುವರಿಕೆನೇ ಇಲ್ಲ. ಅದರಿಂದ ನಮಗೆ ಆ ಪ್ರಶ್ನೆ ಇರೋದಿಲ್ಲ. ಹೀಗೆ ಅದನ್ನ ತಿಳ್ಕೊಳ್ಬೇಕು. ದೈನಂದಿನ ಪ್ರಳಯದ ಬಗ್ಗೆ ಮತ್ತು ಮನ್ವಂತರ ಪ್ರಳಯದ ಬಗ್ಗೆ ಮುಂದೆ ನೋಡೋಣ. ಮಹಾಪ್ರಳಯದ ಬಗ್ಗೆ ಇದನ್ನು ಹೇಳಿದ್ದಾರೆ. ಪ್ರಳಯ ಕಾಲೀನಮೇವ ವಿವಕ್ಷಿತಂ ಅಂತ ಯಾದವಾರರು ಕೂಡ ಅದನ್ನು ಬರೆದಿದ್ದಾರೆ. ದೈನಂದಿನ ಸ್ವಾಪ ಅಂತೂ ಇಲ್ಲಿ ಇಟ್ಕೊಳ್ಳೋದು ಬೇಡ. ಪ್ರತಿನಿತ್ಯ ನಾವು ಮಲಗುವುದೇನಿದೆ ಅದನ್ನಂತೂ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಒಂದು 5-6 ಗಂಟೆ ಆದ್ಮೇಲೆ ಹೇಳ್ತೀವಲ್ಲ, ಅದೇನಲ್ಲ ಇಲ್ಲಿ. ಪ್ರಳಯ ಕಾಲದಲ್ಲಿ ಮಲಗುವುದು ಅಂತಾನೆ ಅರ್ಥ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿ ಮುಕ್ತಾಮುಕ್ತ ಜೀವರು ಅಂತ ಬರ್ತಿದ್ದಾರೆ ಯಾದವಾರ್ಯರು. ಮುಕ್ತರು ಅಮುಕ್ತರು ಎಲ್ಲರೂ ಕೂಡ, ಜೀವ ಸಮೂಹ ಎಲ್ಲವೂ ಕೂಡ ಹರಿಯನ್ನ ಪ್ರವೇಶ ಮಾಡಿ ತಮ್ಮ ಇಚ್ಛಾದಿಗಳನ್ನ ಬಿಟ್ಟುಕೊಟ್ಟು ಇರ್ತಾರೆ ಅಂತ ಹೀಗೆ ಬರೆದಿದ್ದಾರೆ. ಆದರೆ ಮುಕ್ತಾಮುಕ್ತ ಜೀವ ಸಮುದಾಯ ಅಂತ ಯಾಕೆ ಹೇಳಬೇಕು? ಅದ್ಯಾಕೋ ಅಷ್ಟು ಸರಿ ಕಾಣಲಿಲ್ಲ. ಅದನ್ನ ವಿಜಯಧ್ವಜರು ಹೇಳಲಿಲ್ಲ. ಭಾಗವತದ ತಾತ್ಪರ್ಯದ ಬೇರೆ ವ್ಯಾಖ್ಯಾನಕಾರರು ಕೂಡ ಹಾಗೆ ಹೇಳಿಲ್ಲ. ಗೋವಿಂದಾಚಾರ್ಯ ಕೂಡ ಹಾಗೇನು ಹೇಳಿಲ್ಲ. ಅಲ್ಲಿ ಮುಕ್ತಾಮುಕ್ತ ಅಂತ ಇಲ್ಲವೇ ಇಲ್ಲ. ಇದು ಕೇವಲ ಅಮುಕ್ತರದು ಮಾತ್ರ. ಮುಕ್ತರನ್ನ ಯಾಕೆ ಸೇರಿಸ್ಕೊಳ್ಬೇಕು? ಮುಕ್ತರಿಗೆ ತಮ್ಮ ಇಚ್ಛೆ ಕ್ರಿಯಾ ಶಕ್ತಿ ಇವುಗಳಿಗೆ ಧಕ್ಕೆ ಏನು ಬರೋದಿಲ್ಲ. ಎಂಥ ಪ್ರಳಯ ಬಂದರೂ ಕೂಡ ಒಂದು ಬಾರಿ ಮುಕ್ತರಾಗಿ ಹೋದ ಮೇಲೆ, ಲಿಂಗದೇಹವನ್ನು ಕಳ್ಕೊಂಡ ಮೇಲೆ ಅವರು ಶಾಶ್ವತವಾದಂತಹ ಒಂದು ಸ್ಥಿತಿಯನ್ನೇ ಅನುಭವಿಸ್ತಾರೆ. ಕೆಲವರು ಶ್ವೇತದ್ವೀಪ ವೈಕುಂಠ ಅನಂತಾಸನ ಕಡೆಗಳಲ್ಲಿ ಇರ್ತಾರೆ. ಅವ್ರು ಎಲ್ಲಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗಿರ್ತಾರೆ ಅನ್ನೋದು ಮುಖ್ಯ. ಮುಕ್ತಿ ಅನ್ನೋದು ಒಂದು ಜೀವನ ಸ್ಥಿತಿ. ಅದು ಮಾನಸಿಕ ಸ್ಥಿತಿ ಅಂತ ಬೇಡ, ಮನಸ್ಸಾವಾಗಿರೋದೇ ಇಲ್ಲ, ಜಡವಾದ ಮನಸ್ಸಿರೋದಿಲ್ಲ. ಹೇಗಿರ್ತಾನೆ ಅಂದ್ರೆ ತನ್ನ ಭೌತ ಸ್ಥಿತಿಯನ್ನೆಲ್ಲ ಕಳ್ಕೊಂಡಿರ್ತಾನೆ. ಅದನ್ನು ಮುಕ್ತರಿಗೆ ಅವ್ರ ಇಚ್ಛಾ ಜ್ಞಾನ ಕ್ರಿಯೆಗಳಿಗೆ ಧಕ್ಕೆ ಬರೋದೇ ಇಲ್ಲ. ಅದರಿಂದ ಯಾಕಿಲ್ಲಿ ಮುಕ್ತ ಜೀವ ಸಮುದಾಯ ಅಂತ ಹೇಳ್ತಾರೋ ಯಾದವಾರ್ಯರು, ಅದು ಯಾಕೋ ಅಲ್ಲಿ ಅಷ್ಟು ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅನ್ನೋದಕ್ಕಿಂತ ನನಗೆ ಸಮಾಧಾನವೇ ಕೊಟ್ಟಿಲ್ಲ, ನಾನು ಅದನ್ನ ಒಪ್ಕೊಂಡಿಲ್ಲ. ಮುಕ್ತಿಯ ಬಗ್ಗೆ ಹೇಳ್ತಿದ್ದಾರೆ ಮುಂದೆ. ಆ ಮುಕ್ತಿಯ ಬಗ್ಗೆ ಹೇಳ್ತಿರೋದ್ರಿಂದ ಈಗ ಹೇಳ್ತಿರೋ ನಿರೋಧ ಅನ್ನೋದು ಏನಿದೆಯಲ್ಲ, ನಮ್ಮ ಸ್ವರೂಪದ ಅಭಿವ್ಯಕ್ತಿಗೆ ಇನ್ನೂ ನಿರೋಧ ಆಗಿಲ್ಲದೆ ಇರುವುದೇ, ಸ್ವರೂಪದ ಅಭಿವ್ಯಕ್ತಿಗೆ ಇನ್ನೂ ನಿರೋಧ ಆಗಿಲ್ಲದೆ ಇರುವುದಲ್ಲ, ಆಗಿರುವುದು. ಸ್ವರೂಪದ ಅಭಿವ್ಯಕ್ತಿ ಆಗಿಲ್ಲದೆ ಇರುವುದು ಅಂತ ಹೇಳಬೇಕಾದ್ರೆ ಅದನ್ನೇ ನಿರೋಧ ಅಂತ ಹೇಳೋದು. ಆದರೆ
ನಾವೀಗ ಸಂಸಾರದಲ್ಲಿ ಒಂದು ಬಾರಿ ಹುಟ್ಟಿ ಸಾಯುವವರೆಗೆ, ಒಂದು ಬಾರಿ ಸೃಷ್ಟಿಗೆ ಬಂದು ಮತ್ತೆ ಪ್ರಳಯ ಕಾಲಕ್ಕೆ ಹೋಗುವವರೆಗೆ ಒಂದಿಷ್ಟು ನಮ್ಮ ಇಚ್ಛಾ ಜ್ಞಾನ ಕ್ರಿಯಾ ಇತ್ಯಾದಿಗಳನ್ನು ವ್ಯಕ್ತ ಮಾಡಿಕೊಂಡು ಸ್ವಲ್ಪ ಅಲ್ಲ ಸ್ವಲ್ಪ ಆದರೂ ಅಸ್ವತಂತ್ರರಾಗಿ ಆದರೂ ಏನೇನೋ ನಡೆಸ್ತಾ ಇರ್ತೇವೆ. ಆದ್ದರಿಂದ ಈ ಎಚ್ಚರಾವಸ್ಥೆಯನ್ನು ಹೇಳ್ತಿರುವುದಲ್ಲ, ಪ್ರಳಯ ಕಾಲದಲ್ಲಿ ಅವನು ಎಲ್ಲವನ್ನು ಕಳ್ಕೊಂಡು ಕೂತಿರ್ತಾನಲ್ಲ, ಅದನ್ನೇ ನಿರೋಧಾವಸ್ಥೆ ಅಂತ ಹೇಳಬೇಕು. ಹಾಗಾದರೆ ನಿರೋಧಾವಸ್ಥೆ ಅಂದರೆ ಮೂಲತಃ ಅಸೃಜ್ಯಾವಸ್ಥಾ. ಸೃಜ್ಯಾವಸ್ಥೆ ಅಂದರೆ ಸೃಷ್ಟಿಗೆ ಬಂದಿಲ್ಲದೆ ಇರುವ ಒಂದು ಸ್ಥಿತಿ. ಸೃಷ್ಟಿಗೆ ಬಂದ ಮೇಲೂ ಕೂಡ ಅನೇಕ ಕಲ್ಪ ಬದುಕಿರುವ ಜೀವರು, ದೇವತೆಗಳು ಮೊದಲಾದವರು ಮತ್ತೆ ಹಿಂದೆ ಹೇಗಿದ್ರು ಹಾಗೆ ಮುಂದುವರಿತಾರೆ ಆ ಒಂದಿಷ್ಟು ಕಾಲ. ಮತ್ತೆ ಸೃಷ್ಟಿ ಬಂದ ಮೇಲೆ ತಮ್ಮದಾದ ಎಲ್ಲವನ್ನೂ ವ್ಯಕ್ತ ಮಾಡ್ಕೋತಾರೆ. ಆದ್ದರಿಂದ ಇದು ಅಮುಕ್ತ ಜೀವ ಸಮುದಾಯ ಅಂತ ಹೇಳುವುದೇ ಒಳ್ಳೆಯದು. ನನಗೆ ಯಾಕೋ ಇದನ್ನು ಮುಕ್ತಾಮುಕ್ತ ಜೀವ ಸಮುದಾಯಕ್ಕೆ ಅನ್ವಯಿಸುವುದು ಸಮಾಧಾನ ಕೊಟ್ಟಿಲ್ಲ. ಅನ್ಯಥಾ ರೂಪಂ ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತೇನಿದೆ, ಇದಕ್ಕೆ ತುಂಬ ವ್ಯಾಪಕವಾದ ಅರ್ಥಗಳಿವೆ. ದೇವ, ಋಷಿ, ಪಿತೃ, ನರ ಅಂತ ಮುಕ್ತಿಯೋಗ್ಯರಾದ 5 ಜನ ಇದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಅಂತ ಅದೊಂದು ವಿಭಾಗ ಅಷ್ಟೇ. ರಾಜರು ಅಂತ ಅರ್ಥ ಏನಲ್ಲ ಅದಕ್ಕೆ. ಮನುಷ್ಯರು ಅಂತ ಇನ್ನೊಂದು ವಿಭಾಗ. ಇವರೆಲ್ಲ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ ಹೇಗೆಗೋ ಏನೇನೋ ಹುಟ್ಟುತ್ತಾರೆ. ಕೆಲವು ಬಾರಿ ಆ ಮೂಲ ಸ್ವರೂಪಕ್ಕಿಂತ ವಿಭಿನ್ನವಾದ ಆಕಾರಗಳನ್ನೇ ತಾಳ್ತಿರ್ತಾರೆ. ಸ್ವರೂಪೇಣ ವ್ಯವಸ್ಥಿತಿ ಅಂತ ಅನ್ನೋದಿದೆಯಲ್ಲ, ಸ್ವರೂಪೇಣ ವ್ಯವಸ್ಥಿತಿ ಅನ್ನೋದಕ್ಕೆ ತುಂಬಾ ವ್ಯಾಖ್ಯಾನಗಳನ್ನೇ ಆಚಾರ್ಯ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಪಶು ಪಕ್ಷಾದಿ ರೂಪೇಣ ಜೀವಾಯವ ಸ್ವಯಂ ಸ್ಥಿತಾ. ಮೂಲ ರೂಪದಲ್ಲೇ ಪಶು ಪಕ್ಷಿ ರೂಪದಿಂದಿದ್ದವರು, ಗಿಡ ಗಂಟೆಗಳ ರೂಪದಿಂದಿದ್ದವರು, ಮತ್ತೆ ಪುರುಷ ರೂಪದಿಂದ, ಅದರಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಒಂದು ವಿಭಾಗ. ಇದು ಮುಕ್ತಿಯೋಗ್ಯರಾದ ಮನುಷ್ಯರಲ್ಲಿ, ದೇವತೆಗಳಲ್ಲಿ ಹಾಗಿಲ್ಲ, ಮುಕ್ತಿಯೋಗ್ಯರಾದ ಮನುಷ್ಯರಲ್ಲಿ ಇರೋ ವಿಭಾಗ ಅದು ಕೇವಲ ಶಮದಮಾದಿ ಸಂಪತ್ತಿಯನ್ನು ಅನುಸರಿಸಿಕೊಂಡಿರುವಂಥದ್ದು, ಆ ಮುಕ್ತಿಯಲ್ಲಿರುವ ವರ್ಣ ವ್ಯವಸ್ಥೆ. ಅದ್ರ ಬಗ್ಗೆ ಮತ್ತೊಂದು ಸರಿ ಹಿಂದೆ ಹೇಳಿದ್ದಾದರೂ ಕೂಡ ಇನ್ನೊಂದು ಬಾರಿ ಯಾವಾಗ ಹೇಳೋ ಪ್ರಯತ್ನ ಮಾಡ್ತೇನೆ. ಅಂತೂ ಆ ಮೂಲ ರೂಪದಲ್ಲಿ ಒಬ್ಬ ಯಾವನು ವೃಕ್ಷ ಆಗಿದ್ದವನು ಈಗ ಮನುಷ್ಯನಾಗಿರಬಹುದು. ಮೂಲ ರೂಪದಲ್ಲಿ ಪ್ರಾಣಿಯಾಗಿ ಪಕ್ಷಿಯಾಗಿ ಇದ್ದವನು ಈಗ ಮೂಲ ರೂಪದಲ್ಲಿ ಪ್ರಾಣಿಯಾಗಿದ್ದವನು ಈಗ ಪಕ್ಷಿಯಾಗಿ ಒಂದು ಜನ್ಮದಲ್ಲಿ ಮುಂದುವರಿಬಹುದು. ಇಂಥವೆಲ್ಲ ಇವೇನೇ ಅನ್ಯಥಾ ರೂಪಗಳು ಅಂತ ಹೇಳೋದು. ಮತ್ತೆ ಮೂಲ ರೂಪದಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ಅಲ್ಲಿಯೂ 3-4 ವಿಭಾಗಗಳಿವೆ. ಮೂಲ ರೂಪದಲ್ಲೇ ಹಾಗೂ ವಿಭಾಗಗಳಿವೆ. ಆ ಮೂಲ ರೂಪದಲ್ಲಿ ಬ್ರಹ್ಮಚಾರಿಯಾದವನು ಇಲ್ಲಿ ಗೃಹಸ್ಥನಾಗಿ ಕೆಲವು ಕಾಲ ಇರುವ ಪ್ರಸಂಗ ಬರಬಹುದು. ಮೂಲ ರೂಪದಲ್ಲಿ ಗೃಹಸ್ಥನಾಗಿ ಮುಂದುವರಿಯಬೇಕಾದಂಥ ಸಪತ್ನೀಕನಾಗಿಯೇ ಮುಕ್ತಿಯಲ್ಲಿ ಮುಂದುವರಿಯಬೇಕಾದ ಒಬ್ಬ ಜೀವ ಈ ಜಗತ್ತಿನಲ್ಲಿ ಬ್ರಹ್ಮಚಾರಿಯಾಗಿ ಸನ್ಯಾಸಿಯಾಗಿರುವ ಪ್ರಸಂಗನೂ ಬರ್ತಿರಬಹುದು. ಹೀಗೆ ಮೂಲ ಸ್ವರೂಪದ ಆಕಾರ, ಪಶು ಪಕ್ಷಿ ಮೊದಲಾದ ಆಕಾರಗಳಿಗಿಂತ ಭಿನ್ನವಾಗಿ ಇನ್ನೊಂದು ಯಾವುದೋ ಭೌತ ದೇಹವನ್ನು ಇಲ್ಲಿ ತಾಳುವುದು, ಮೂಲ ದೇಹದ ವರ್ಣ ಮತ್ತು ಆಶ್ರಮಗಳಿಗೆ ಭಿನ್ನವಾಗಿ ಇಲ್ಲಿ ಹೇಗೋ ಬದುಕುವುದು, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಇತ್ಯಾದಿಗಳಿಗಿಂತ ಭಿನ್ನವಾಗಿ, ಬ್ರಾಹ್ಮಣತ್ವಕ್ಕಿಂತ ಭಿನ್ನವಾಗಿ ಬದುಕುವುದು, ವೈಶ್ಯತ್ವಕ್ಕಿಂತ ಭಿನ್ನವಾಗಿ ಬದುಕುವುದು, ಹೀಗೆಲ್ಲ ಆಗಬಹುದು. ಮತ್ತೆ ಮೂಲದಲ್ಲಿ ಸಾತ್ವಿಕನಾಗಿದ್ದರೂ ಕೂಡ ಕೆಲವು ಬಾರಿ ಇಲ್ಲಿ ಮಹಾರಾಜಸನಂತೆ, ಮಹಾತಾಮಸನಂತೆ ವರ್ತಿಸಿ ಬಿಟ್ಟಿರಬಹುದು ಕೆಲವು ಕಾಲ. ಅಂತೂ ಇವೇ ಎಲ್ಲ ಅನ್ಯಥಾ ರೂಪಗಳು. ಇವೆಲ್ಲ ಹೊರಟು ಹೋಗ್ತವೆ. ಆ ಮುಕ್ತಿಗೆ ಹೋದ ಮೇಲೆ ಭೌತ ದೇಹವನ್ನು ಕಳ್ಕೊಂಡು, ಅನಿರುದ್ಧ ದೇಹ ಕಳ್ಕೊಂಡು, ಲಿಂಗ ದೇಹವನ್ನು ಕಳ್ಕೊಂಡು ಮುಕ್ತಿಗೆ ಹೋದ ಮೇಲೆ ಮೂಲ ಅವನ ಜೀವಸ್ವರೂಪ ಪಶು ಪಕ್ಷಾದಿ ರೂಪೇಣ, ವೃಕ್ಷಾದಿ ರೂಪೇಣ, ಮನುಷ್ಯ ರೂಪೇಣ ಹೇಗಿರ್ತದಲ್ಲ, ಅದು ಹಾಗಾಗಿ ಅಲ್ಲಿ ಮುಂದುವರಿತದೆ. ಅಲ್ಲಿ ದೇವತೆಯಾದವನು ದೇವತೆಯಾಗಿಯೇ ಇರ್ತಾನೆ. ಇಲ್ಲಿ ಮನುಷ್ಯನಾಗಿ ಅವತಾರ ಮಾಡಿರಬಹುದು, ಅಲ್ಲಿ ದೇವತೆಯಾದವನು ದೇವತೆಯಾಗಿಯೇ ಇರ್ತಾನೆ. ಅಲ್ಲಿ ಋಷಿಯಾದವನು ಅಲ್ಲಿ ಋಷಿಯಾಗಿಯೇ ಇರ್ತಾನೆ, ಮೂಲ ಸ್ವರೂಪದಲ್ಲಿ ಋಷಿಯಾದವನು ಅಂತ. ಹೀಗೆಲ್ಲ ಅದರ ತಾತ್ಪರ್ಯ. ಹೀಗೆ ಅನ್ಯಥಾ ರೂಪವನ್ನು ಕಳೆದುಕೊಂಡು ತನ್ನ ಜೀವಸ್ವರೂಪ ಏನಿದೆಯೋ ಅದರಿಂದನೇ ಮುಂದುವರಿಯುವುದು. ಪ್ರಾಕೃತವಾದ ಸೂಕ್ಷ್ಮ ಸ್ಥೂಲ ಇಂದ್ರಿಯಾದಿಗಳನ್ನು ಕಳೆದುಕೊಂಡು ಅಂತ ವಿಜಯಧ್ವಜರ ಅರ್ಥ ಬರೆದಿದ್ದಾರಲ್ಲ, ಅದಷ್ಟೇ ಅಲ್ಲದೇನೆ ಇನ್ನೂ ಕೆಲವು ಅರ್ಥಗಳನ್ನು ಕೂಡ ಹೀಗೆ ನಾವು ನೋಡ್ಕೊಳ್ಬೇಕು. ಮೂಲ ಜೀವರು ಸ್ವರೂಪದ ಆಕಾರ, ಅದರ ಆಕೃತಿ, ಅದರ ಫಿಗರ್, ಅದರ ವರ್ಣ, ಅದರ ಆಶ್ರಮ, ಅದರ ಗುಣಗಳು, ಹೀಗೆಲ್ಲವನ್ನು ಕೂಡ ನಾವಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅನ್ಯಥಾ ರೂಪ ಅಂದರೆ ಪ್ರಕೃತಿ ಬಂಧ ಅಂತ ಯಾದವಾರರು ಹೇಳಿದ್ದಾರೆ.
ಅದೆಲ್ಲ ಸರಿಯೇ. ಅದರ ಜೊತೆಗೆ ಹೀಗೆಲ್ಲ ಇಟ್ಕೊಂಡ್ಬಿಟ್ರೆ ಶ್ಲೋಕದ ಆರಂಭದಲ್ಲಿ ನಿರೋಧದ ಬಗ್ಗೆ ಹೇಳಿದರು, ಈಗ ಮುಕ್ತಿ ಬಗ್ಗೆ ಹೇಳಿದರು. ನಿರೋಧ ಅನ್ನೋದು ತುಂಬ ಸುಂದರವಾದ ಶಬ್ದ. ಏನು ನಮಗೆ ಸ್ವರೂಪದಲ್ಲಿತ್ತು ಅದಕ್ಕೆ ತಡೆ ಅಂತ ಅರ್ಥ. ಈ ನಿರೋಧಕ್ಕೂ ಮುಂದೆ ಮುಕ್ತಿಗೂ ನಡುವಿನ ಒಂದು ಕಾಲ ಏನಿದೆ ಅದನ್ನೇ ಸಂಸಾರ ಅಂತ ಅನ್ನೋದು. ಪೂರ್ಣ ಇನ್ನು ಮುಕ್ತಿ ಆಗಿಲ್ಲ, ನಿರೋಧ ಒಂದು ಸ್ವಲ್ಪ ಹೋಗಿದೆ, ಇಚ್ಛಾ ಕ್ರಿಯಾ ಜ್ಞಾನ ಇತ್ಯಾದಿಗಳಿಗೆ ಏನೇನೋ ಅಭಿವ್ಯಕ್ತಿ ಒಂದು ಸ್ವಲ್ಪ ಕಂಡು ಬಂದಿದೆ. ಯಾವುದ್ಯಾವುದೋ ದೇಹವನ್ನು ತಳ್ಕೊಂಡು, ಯಾವುದ್ಯಾವುದೋ ಇಲ್ಲದ ಗುಣಗಳನ್ನೆಲ್ಲ ವ್ಯಕ್ತ ಮಾಡಿಕೊಂಡು, ಯಾವುದ್ಯಾವುದೋ ಭ್ರಮೆಗಳಿಗೆ ಆಗ್ರಹಗಳಿಗೆಲ್ಲ ಸಿಲುಕಿ ತಾನು ಏನಲ್ವೋ ಅದನ್ನೆಲ್ಲ ತಾನು ಅಂತ ಅಂದುಕೊಂಡು ಬದುಕುವುದು. ಮುಖ್ಯವಾಗಿ ದೇಹವನ್ನೇ ತಾನು ಅಂತ ಅಂದುಕೊಂಡದು, ದೇಹದ ಜೊತೆಗೆ ತನ್ನ ತಾನು ಐಡೆಂಟಿಫೈ ಮಾಡಿಕೊಂಡು ಬದುಕುವುದಕ್ಕೆ ಸಂಸಾರ ಅಂತಂತಾರೆ. ಇಲ್ಲಿ ನಿರೋಧ ಮತ್ತು ಮುಕ್ತಿ ಬಗ್ಗೆ ಹೇಳಿದ್ರು, ನಡುವಿನ ಸಂಸಾರದ ಬಗ್ಗೆನೂ ಕೂಡ ನಾವು ಹೀಗೆ ತಿಳ್ಕೊಳ್ಬೇಕು. ಈ ಸಂಸಾರವನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ ಶ್ಲೋಕಗಳಿಂದ. ಮುಂದಿನ 7ನೇ ಶ್ಲೋಕದಲ್ಲಿ ಆಭಾಸಶ್ಚ ನಿರೋಧಶ್ಚ ಅನ್ನೋ ಮಾತಿನಿಂದ ಸ್ವಲ್ಪ ಹೇಳಿದ್ದಾರೆ. ಜಗತ್ತಿನ ಲಯ, ಸೃಷ್ಟಿ, ಸ್ಥಿತಿ, ಜ್ಞಾನ ಇವೆಲ್ಲ ಪರಮಾತ್ಮನಿಂದ ಆಗ್ತವೆ. ಅವನು ಮಾಡುವ ಪರಮಾತ್ಮನ ಆಶ್ರಯ ಅಂತ ಹೇಳ್ತಾರೆ ಅಂತ ಪರಮಾತ್ಮನ ಆಶ್ರಯ ಅಂತ ಕೊಂಡಾಡಿದ್ದಾರೆ. ಅವನಿಂದ ಆಗುವ ಆ ಸಂಸಾರಕ್ಕೆ ಅಲ್ಲಿ ಅದಕ್ಕಾಗಿಯೇ ಒಟ್ಟಾರೆ ನಿರೋಧ, ಸಂಸಾರ ಮತ್ತು ಮುಕ್ತಿ ಈ ಮೂರನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಅದನ್ನ ಈ ಜನ್ಮಾದ್ಯ ಸೇತಃ ಓಂ ಅಂತ ಸೂತ್ರದಲ್ಲಿ ಜನ್ಮ ಮೊದಲಾದ 8 ಯಾರಿಂದ ಆಗ್ತಾವೋ ಆ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಜನ್ಮ ಮೊದಲಾದ 8 ಅಂತ ಹೇಳುವಾಗ ಉತ್ಪತ್ತಿ, ಸ್ಥಿತಿ, ಸಂಹಾರಾಹ, ನಿಯತಿ, ಜ್ಞಾನಂ, ಆವೃತ್ತಿ. ಜೀವನ ಹುಟ್ಟು, ಅವನ ಪಾಲನೆ, ಅವನ ಸಂಹಾರ, ನಿಯತಿ ಅವನ ಭಗವಂತನ ಹತೋಟಿಯಲ್ಲಿ ಅವನಿರುವುದು, ಅವನಿಗೆ ಜ್ಞಾನ ಬರುವುದು, ಅವನಿಗೆ ಅಜ್ಞಾನ ಬರುವುದು, ಅವನ ಬಂಧ, ಅವನ ಮೋಕ್ಷ ಅಂತ ಹೀಗೆಲ್ಲ ಬಂದಿದೆ. ಆದ್ದರಿಂದ ಆ ನಿರೋಧ ಮತ್ತು ಮುಕ್ತಿಯ ನಡುವಿನ ಸಂಸಾರವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಭಗವಂತನ ಲಕ್ಷಣ ಇದು, ಅದಕ್ಕಾಗಿ ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಹೊಳೆದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.